ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಫಸ್ಟ್ PUC ಇದನ್ನು ಮಾಡಲ್ ಕ್ವಶನ್ ಪೇಪರ್ ಆದರೂ ಅಂತ ಅಂದ್ಕೊಳ್ರಿ, ಅಥವಾ ಮಾಡಲ್ ಕ್ವಶನ್ ಪೇಪರ್ ಆದರೂ ಅಂತ ಅಂದ್ಕೊಳ್ರಿ, ಅಥವಾ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಆದರೂ ಅಂತ ಅಂದ್ಕೊಳ್ರಿ. ಓಕೆ ರೈಟ್. ಇಲ್ಲಿ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ತುಂಬ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ಸನ್ನು ಓದಂಗಿಲ್ಲ. ಸೊ ಯು ಕ್ಯಾನ್ ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್. ಫಸ್ಟ್ ಏನದ ನೋಡ್ರಿ, ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ. ಸೆಕೆಂಡ್, ಥರ್ಡ್, ಫೋರ್ತ್ ಎಲ್ಲವನ್ನು ಯಾವುದೇ ಒಂದು ಎಕ್ಸಾಮ್ ಅದ ಅಂತಂದ್ರೂ ಫಸ್ಟ್ ಒಂದು 5 to 10 minutes ನೀವು ಏನು ಮಾಡಬೇಕು ಅಂದರೆ ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಓದಬೇಕು. ಬಟ್ ಇವು ಇನ್ಸ್ಟ್ರಕ್ಷನ್ ಓದ್ಲಿಕ್ಕೆ ನಿಮಗೆ 1 minute ಸಾಕಾಗುತ್ತೆ, ಹೌದಲ್ವಾ? ಸೊ 1 minute ಇದನ್ನು ಮುಗಿಸ್ಬಿಡಿ. ಇವತ್ತೇನದ, ನಾನು 2 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತೀನಿ ಅಂತಾರೆ. ಎಷ್ಟು? 2. ಇದು ಒಂದಿದೆ, ಇದಾದ್ಮೇಲೆ ಇನ್ನೊಂದು ಇಲ್ಲಿದೆ. ಸೊ ಇದನ್ನು ಹೇಳ್ಕೊಡ್ತೀನಂತ. ಅರ್ಥ ಆಯ್ತಾ? ಎರಡನ್ನೂ ಹೇಳ್ಕೊಡ್ತೀನಂತ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ಫಸ್ಟ್ PUC ಇದು ಫಸ್ಟ್ PUC ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಏನದ ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಏನದ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿದಿಲ್ಲ ಅಂತಂದರೆ ನೋಡ್ಬೋದು. ಅದ್ರ ಜೊತೆಗೆ ಪ್ಲಸ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಮ್ಯಾಥ್ಸ್ ಆಲ್ ಚಾಪ್ಟರ್ಸ್, ಎಲ್ಲ ಚಾಪ್ಟರ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳಿದ್ದೀನಿ ನೋಡಿರಿ. ಓಕೆ, ಮ್ಯಾಥ್ಸ್ ಆಲ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ. ಮತ್ತು ಯಾವ ಥರ ಓದಬೇಕು, ಯಾವ ಥರ ಔಟ್ ಆಫ್ 80 ತೊಗೋಬೇಕಂತಲೂ ಹೇಳಿದ್ದೀನಿ. ಅದು ಅಷ್ಟೇ ಅಲ್ಲದೆ ನಿಮಗೆ ಪ್ರತಿಯೊಂದು ಚಾಪ್ಟರ್ಲಿಂದ 2 mark, 3 mark, 5 mark, 6 mark, 4 mark ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ನೋಡಿರಿ. ಯಾರಾದರೂ ನೋಡಿದಿಲ್ಲ ಅಂದರೆ ನೋಡಿರಿ. ಸೊ ಒಳ್ಳೆ ವಿಡಿಯೋ ಇದೆ ರೀ, ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು ಅಂತ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ. ಸಾಲ್ಯೂಷನ್ಸ್ ಕೇಳ್ತಾ ಇದ್ರೆ ತುಂಬ ವಿದ್ಯಾರ್ಥಿಗಳು. ಸಾಲ್ಯೂಷನ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರ್. ಹಾಗಾಗಿ ತಾವು ಎಲ್ಲ ಸಾಲ್ಯೂಷನ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೀರಿ. ರೈಟ್. ಇವಾಗ ಪಾರ್ಟ್ ಎಗೆ ಹೋಗೋಣ ಅಂತ. ಸೊ ಪಾರ್ಟ್ ಎ ಅಂತಂದರೆ ನಿಮಗೆ ಇಲ್ಲಿ 15 MCQ ಇದಿರ್ತಾವೆ, ಪ್ಲಸ್ ಒಂದು 5 ಏನಿದಿರ್ತಾವೆ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸ್ಗಳು ಇದಿರ್ತಾವೆ ನೋಡಿರಿ. ಫಸ್ಟ್ ಕ್ವಶನ್ ನೋಡಿರಿ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇನ್ 3.500 ಇಸ್ ಡ್ಯಾಶ್ ಅಂತ. ಎ ಆಪ್ಷನು, ಬಿ ಆಪ್ಷನು, ಸಿ ಆಪ್ಷನು, ಡಿ ಆಪ್ಷನ್. ಓಕೆ, ಸೊ ಈ ಒಂದು ಕ್ವಶನ್ ಪೇಪರ್ ಒಂದು ಹುಡುಗ ಕಳಿಸಿದ್ದಾನೆ, ಮೇ ಬಿ ಅಖಿಲೇಶ್ ಇದಿರಬೇಕು. ಅವನಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಖಿಲೇಶ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇಫ್ VA, VB and VC are the magnitudes of instantaneous velocities corresponding to the points A, B, C of the given position time graph of a particle respectively, then VA is equals to VB equal to VC ಅಂತ. VA is less than VB which is less than VC. VA is greater than VB which is greater than VC. VA is less than VB which is equals to VC ಅಂತ. ಓಕೆ, ಇಲ್ಲಿ ನೋಡಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತದ ತಾವೇನು ಮಾಡೋದ ಟಿಕ್ ಹಾಕ್ಬೇಕು ಅಥವಾ ಬರೀಬೇಕು ರೀ. ಥರ್ಡ್ ಕ್ವಶನ್, ಎ ವೆಕ್ಟರ್ ಈಸ್ ಮಲ್ಟಿಪ್ಲೈಡ್ ವಿತ್ ಎ ಪೊಸಿಷನ್ ಇಂಟೀಜರ್, ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಈಸ್ ಡ್ಯಾಶ್ ಅಂತ. ಸೇಮ್ ಆಸ್ ದ ಇನಿಷಿಯಲ್ ವೆಕ್ಟರ್, ಅಪೋಸಿಟ್ ಟು ದ ಇನಿಷಿಯಲ್ ವೆಕ್ಟರ್, ನಾಟ್ ಸ್ಯಾಟಿಸ್ಫೈಡ್, particular to the initial vector ಅಂತ ನೋಡ್ರಿ. ಫೋರ್ತ್ ಕ್ವಶನ್, an external force is required to keep a body in motion. This is the statement of Newton's first law of motion, Aristotelian laws of motion, Newton's second law of motion, Newton's third law of motion ನೋಡ್ರಿ. ಫಿಫ್ತ್ ಕ್ವಶನ್, the non-contact force encountered in mechanics is dash, a normal reaction, frictional force, ಟೆನ್ಷನ್ ಇನ್ ಎ ಸ್ಪ್ರಿಂಗ್, ಗ್ರಾವಿಟೇಷನಲ್ ಫೋರ್ಸ್ ಅಂತ. 1 calorie is equals to dash 4.186 joules, 1.6 into 10 to the power minus 19 joules, 3.6 into 10 to the power 6 joules, 10 to the power minus 7 joules ಅಂತ. ಸೊ ಯಾವ್ದು ಕರೆಕ್ಟ್ ಅದ ನೋಡಿ ಟಿಕ್ ಹಾಕ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಎ ಗರ್ಲ್ ಈಸ್ ಸಿಟ್ಟಿಂಗ್ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಆನ್ ಎ swivel chair rotating with the considerable angular speed
I and omega are the moment of inertia and angular speed of the chair along with the girl about the axis of rotation. She stretches her arms horizontally while the chair is rotating. During this, I decreases and omega increases. Both I and omega increases. I increases and omega decreases. Both I and omega are decreases ಅಂತ. ನೆಕ್ಸ್ಟ್ ಏಟ್ ಕ್ವಶನ್ ನೋಡ್ರಿ. ದ SI ಯೂನಿಟ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ G ಈಸ್ ಡ್ಯಾಶ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಏನದಲ್ಲ ಅದರದ್ದು SI ಯೂನಿಟ್ ಏನದ ಅಂತ. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್, ನ್ಯೂಟನ್ ಮೀಟರ್ ಪರ್ ಕೆ ಜಿ ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಕ್ಯೂಬ್ ಅಂತ ನೋಡ್ರಿ. ನೆಕ್ಸ್ಟ್ ನೈನ್ತ್ ಕ್ವಶನ್. ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೇನ್ ಟು ಲಾಂಗಿಟ್ಯೂಡ್ನಲ್ ಸ್ಟ್ರೇನ್ ಈಸ್ ಎ ಇನ್ ಸ್ಟ್ರೆಚ್ಡ್ ವೈರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಎ ಆಪ್ಷನ್ ಶಿಯರ್ ಸ್ಟ್ರೇನ್, ಬಿ ಆಪ್ಷನ್ ಕಂಪ್ರೆಸಿಬಿಲಿಟಿ, ಸಿ ಆಪ್ಷನ್ ಪಾಯ್ಸನ್ಸ್ ರೇಷಿಯೋ, ಡಿ ಆಪ್ಷನ್ ಯಂಗ್ಸ್ ಮಾಡ್ಯುಲಸ್ ಅಂತ. ಓಕೆ ಡೇ ಸ್ಟೂಡೆಂಟ್ಸ್, ಇವೆಲ್ಲ ಏನದ ಮಾಡಲ್ ಕ್ವಶನ್ ಬರೋದಲ್ಲ, ನಿಮಗೆ ಒಂದು ಐಡಿಯಾ ಬರ್ತದ್ರಿ ಯಾವ ಥರ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿದೆ ನಾವು ಅಂತ. ಸೊ ಆ ಒಂದು ಬೇಸಿಸ್ ಮೇಲೆ ನೀವು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡಿರಿ. ಇವೇ ಕ್ವಶನ್ಸ್ಗಳು ಬರ್ತಾವಂತೇನಲ್ಲ, ಬಟ್ ಒಂದು ಐಡಿಯಾ ಬರ್ತದೆ ನಿಮ್ಗೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ, ಎಂಥ ಕ್ವಶನ್ಸ್ ಕೇಳಿದ್ದಾನೆ ಅಂತ ಹೇಳಿ. 10th ಕ್ವಶನ್. ದ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್ ಅಕ್ಯೂಟ್ ಇನ್ ಕೇಸ್ ಆಫ್ ವಾಟರ್ ಲೋಟಸ್ ಲೀಫ್ ಇಂಟರ್ಫೇಸ್, ವಾಟರ್ ಆಯಿಲಿ ಸರ್ಫೇಸ್ ಇಂಟರ್ಫೇಸ್, ವಾಟರ್ ವ್ಯಾಕ್ಸಿ ಸರ್ಫೇಸ್ ಇಂಟರ್ಫೇಸ್, ವಾಟರ್ ಗ್ಲಾಸ್ ಇಂಟರ್ಫೇಸ್ ಅಂತ. 11th ಕ್ವಶನ್. ದ ಚೇಂಜ್ ಫ್ರಮ್ ಸಾಲಿಡ್ ಸ್ಟೇಟ್ ಟು ವೇಪರ್ ಸ್ಟೇಟ್ ವಿತೌಟ್ ಪಾಸಿಂಗ್ ಥ್ರೂ ದ liquid state is called vaporization, melting, regulation, sublimation. I think vaporization ಇದಿರ್ಬೋದು ಇದು. ನೆಕ್ಸ್ಟ್ 12th ನೋಡ್ರಿ. ಬಿಲೋ ಆರ್ ಟೂ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಯಾವ್ದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ, ಯಾವ್ದು ಸ್ಟೇಟ್ಮೆಂಟ್ ರಾಂಗ್ ಅದೇನೋ ಕೊಟ್ಟಿದ್ದಾನೆ ನೋಡ್ರಿ ಆಪ್ಷನ್ಸ್. ಕರೆಕ್ಟ್ ಆಪ್ಷನ್ ಯಾವ್ದು ಆಗ್ತದ ನೋಡಿ ತಾವು ಟಿಕ್ ಹಾಕ್ರಿ. ನೆಕ್ಸ್ಟ್ 13th ಕ್ವಶನ್. ದ ಮೀನ್ ಫ್ರೀ ಪಾತ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಈಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಯಾವಾಗ ಕರೆಕ್ಟ್ ಆಗ್ತದ ನೋಡ್ರಿ. ಇದರದ್ದು ಮೀನ್ ಫ್ರೀ ಪಾತ್ ಆಫ್ ಗ್ಯಾಸ್ ಮ್ಯಾಲಿಕ್ಯೂಲ್ದು ಎ ಬಿ ಸಿ ಡಿ 4 ಆಪ್ಷನ್ ಅದ, ಯಾವ್ದು ಕರೆಕ್ಟ್ ಅದ ನೋಡ್ರಿ. 14th ಕ್ವಶನ್. ದ ಫಂಕ್ಷನ್ ಆಫ್ ಟೈಮ್ ವಿಚ್ ಈಸ್ ನಾಟ್ ಪೀರಿಯೋಡಿಕ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಡ್ಯಾಶ್ ಅಂತ. ಸೈನ್ ಒಮೆಗಾ ಟಿ, ಕಾಸ್ ಒಮೆಗಾ ಟಿ, e to the power minus omega t, sin omega t plus cos omega t ಅಂತ. 15th ಕ್ವಶನ್. ಏರ್ ಕಾಲಮ್ present in an open pipe is vibrating in fundamental mode. It contains a node and a antinode, a node and two antinodes, two nodes and an antinodes, two nodes and two antinodes. ಓಕೆ ನೆಕ್ಸ್ಟ್ ನೋಡ್ರಿ. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇಲ್ಲಿ ನಿಮ್ಗೆ ಏನದ ಆಲ್ರೆಡಿ ಆನ್ಸರ್ಗಳು ಕೊಟ್ಟಿದ್ದಾನೆ, ಯಾವ್ದು ಕರೆಕ್ಟ್ ಆಗ್ತದೆ ನೋಡ್ರಿ. 1 2 3 4 5 6 ಕೊಟ್ಟಿದ್ದಾನೆ, ಒಂದು 5 ಬರಿಬೇಕಷ್ಟೇ. ಡ್ಯೂರಿಂಗ್ ಇನ್ಫರ್ಮ್ ಸರ್ಕ್ಯುಲರ್ ಮೋಷನ್ ಆ್ಯನ್ ಆಬ್ಜೆಕ್ಟ್ ಮೂವ್ಸ್ ಇನ್ ಸರ್ಕ್ಯುಲರ್ ಪಾತ್ ವಿತ್ ಕಾನ್ಸ್ಟೆಂಟ್ ಡ್ಯಾಶ್ ಅಂತ. ಅಕಾರ್ಡಿಂಗ್ ಟು ಕೆಪ್ಲರ್ ಆಲ್ ಪ್ಲಾನೆಟ್ಸ್ ಮೂವ್ ಇನ್ ಡ್ಯಾಶ್ ಆರ್ಬಿಟ್ಸ್ ಅರೌಂಡ್ ದ ಸನ್ ಅಂತ. ಯಾವೊಂದು ಆರ್ಬಿಟಲ್ಲಿ ತಿರುಗ್ತಾವಂತ ನೋಡ್ರಿ. ಎಲಿಪ್ಟಿಕಲ್ ಇದ್ದಿರ್ಬೋದು ಬಹುಶಃ. 18th ಕ್ವಶನ್. ದ ವಿಸ್ಕಾಸಿಟಿ ಆಫ್ ಲಿಕ್ವಿಡ್ಸ್ ಡಿಕ್ರೀಸಸ್ ವಿತ್ ಡ್ಯಾಶ್ ಇನ್ ಟೆಂಪರೇಚರ್. According to kinetic theory of gases, collisions between the molecules of a gas are dash. The phenomena often used by artists to tune their musical instruments is dash ಅಂತ. ಡೇ ಸ್ಟೂಡೆಂಟ್ಸ್, ಇದ್ರದ್ದು PDF ಏನಾದ್ರೆ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ. ನೀವು ಯಾರಾದರೂ ಟೆಲಿಗ್ರಾಮಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗ್ರಿ. ಓಕೆ, ಜಾಯಿನ್ ಟೆಲಿಗ್ರಾಮ್. ಸರ್ ಹೆಂಗೆ ಜಾಯ್ನ್ ಆಗ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಇವಾಗ 2 ಮಾರ್ಕಿನ ಕ್ವಶನ್ಸ್ಗಳಿಗೆ ಬರೋಣಂತೆ. ಓಕೆ, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, 2 ವೆಕ್ಟರ್ಸ್ ಆಫ್ ಸೇಮ್ ಯೂನಿಟ್ಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಆಫ್ 8 ಯೂನಿಟ್ ಆ್ಯಂಡ್ 5 ಯೂನಿಟ್. ವಾಟ್ ಆರ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಮ್ಯಾಗ್ನಿಟ್ಯೂಡ್ ಆಫ್ resultant that can be obtained with the 2 vectors. Give any 2 methods of reducing friction. State and explain work energy theorem for a constant force.
Mention the two conditions required for the mechanical equilibrium of rigid body. Why does moon has no atmosphere? Explain it. And then what is meant by thermal expansion? Give relation between coefficient of volume expansion and coefficient of linear expansion of a material. 28th question ನೋಡ್ರಿ, what is Carnot engine? Name the working substance used in it. Give positions at which the potential energy of particle executing SHM will be. ಫಸ್ಟ್ ಒನ್ ಮ್ಯಾಕ್ಸಿಮಮ್ ಆ್ಯಂಡ್ ಜೀರೋ. ಇವೆಲ್ಲ ಏನಂದರೆ 2 ಮಾರ್ಕಿನ ಕ್ವಶನ್ಸ್ಗಳು ಅದು ರೀ. ಎಷ್ಟು ಕೊಟ್ಟಿದ್ದಾನೆ? 9 ಕೊಟ್ಟಿದ್ದಾನೆ. ಎಷ್ಟು ಬರೀಬೇಕು ನೀವು? 5 ಬರೀಬೇಕು ನೋಡಿರಿ. 4 ಚಾಯ್ಸಲ್ಲಿ ಸಿಗ್ತಾ ಇದ್ದಾವೆ ನಿಮಗೆ. ಸಿಮಿಲರ್ಲಿ 3 ಮಾರ್ಕಿಂದ್ರೆ ಏನು ಅಂದರೆ 9 ಕೊಡ್ತಾನೆ, ಅದರಲ್ಲಿ ನೀವು 5 ಬರೀಬೇಕು. ಇಲ್ಲಿ ನಿಮಗೆ 4 ಚಾಯ್ಸ್ ಕ್ವಶನ್ಸ್ಗಳು ಸಿಗ್ತಾವೆ ರೀ. ಯಾವುದೇ ಕಾರಣಕ್ಕೆ 2 ಮಾರ್ಕನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 10 ಮಾರ್ಕ್ ಬರ್ತದೆ ಇಲ್ಲಿ. 3 ಮಾರ್ಕನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 15 ಮಾರ್ಕ್ ಬರ್ತದೆ ನೋಡ್ರಿ ಇಲ್ಲಿ. ಓಕೆ, 10 + 15 ಅಂದರೆ 25 ಮಾರ್ಕ್ ಇಲ್ಲೇ ಆಯಿತು. ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ MCQ ಅಲ್ಲಿ ಒಂದು 20 ತೊಗೊಂಡ್ರಿ ಅಂತಂದರೆ 45 ಮಾರ್ಕ್ಸ್ ಇಲ್ಲೇ ಆಗ್ತಾವೆ ನೋಡ್ರಿ ನಿಮಗೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಔಟ್ ಆಫ್ 70 45 ಮಾರ್ಕ್ಸ್ ಇಲ್ಲಿ ಬರ್ತಾವೆ. ಇಲ್ಲಿ MCQ ಮಾತ್ರ ಫೋಕಸ್ ಮಾಡಿರಿ. ಮ್ಯಾಕ್ಸಿಮಮ್ ಟ್ರೈ ಮಾಡಿರಿ. 20 ಬರಲಿಲ್ಲ ಅಂದರೆ ಅಟ್ಲೀಸ್ಟ್ 15 ಆದರೂ ಬಂದರೂ ಸಾಕು. ಓಕೆ, 25 + 15 ಪ್ಲಸ್ ತೊಗೋಬೇಕು ನೀವು. ಇಲ್ಲಿ 40+ ಆಗ್ತದೆ ನಿಮ್ಮದು, ಹೌದಿಲ್ಲ? 40+ ಅಂದರೆ 42 ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಎಷ್ಟು? 42 ತೊಗೊಂಡ್ರಿ ಅಥವಾ 43 ತೊಗೊಂಡ್ರಿ ಅಂದರೆ ನಿಮಗೆ ಪ್ರಾಕ್ಟಿಕಲಲ್ಲಿ ಏನಾದರೂ 28 27 ಕೊಟ್ಟರು ಏನಾಗ್ತದೆ ನಿಮಗೆ? 70 ಮಾರ್ಕ್ ಆಗ್ತದೆ ನೋಡ್ರಿ. ಎಷ್ಟಾಗ್ತದೆ? 70. ವಿತೌಟ್ 5 ಮಾರ್ಕ್ ಬಿಟ್ಟು ನಿಮ್ಗೆ ಏನಾಗತ್ತಿಲ್ಲ ರೀ? 70 ಆಗಕ್ಕಾಗ್ತದೆ, ಹೌದಲ್ವಾ? ನೀವೇನಾದರೂ 5 ಮಾರ್ಕಿಂದ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ 1 2 3 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮಗೆ 15 ಮಾರ್ಕ್ ಬರ್ತಾವೆ. ನ್ಯೂಮರಿಕಲ್ಸ್ ಡಿಫಿಕಲ್ಟ್ ಆಗ್ತಿತ್ತು ಅಂದರೆ ಬಿಡ್ರಿ, ಯಾಕಂದರೆ ಇವಾಗ ನಿಮಗೆ ಟೈಮ್ ಇಲ್ಲ. ಹಾಗಾಗಿ ನ್ಯೂಮರಿಕಲ್ಸ್ ಬಗ್ಗೆ ವರಿ ಮಾಡ್ಕೊಬೇಡ್ರಿ. ಆಲ್ರೆಡಿ ನೀವು ಪರ್ಫೆಕ್ಟ್ ಇದ್ರಿ ಅಂದರೆ ನ್ಯೂಮರಿಕಲ್ಸ್ಗಳನ್ನು ಚೆನ್ನಾಗಿ ಓದ್ರಿ. ನೀವು ಇನ್ನೂ ಪರ್ಫೆಕ್ಟ್ ಇಲ್ಲ ಸರ್, ಇನ್ನೂ ಏನೂ ಓದೇ ಇಲ್ಲ ಸರ್, ಇವಾಗ ಓದಬೇಕು ನಾವು ಅಂತ ಅನ್ನೋರು ಯಾರಾದರೂ ಇದ್ದರೆ ನೀವು ನ್ಯೂಮರಿಕಲ್ಸ್ಗಳನ್ನು ಬಿಡ್ರಿ. ಓಕೆ, ಇವಾಗ 3 ಮಾರ್ಕಿನ ಕ್ವಶನ್ ನೋಡೋಣ ಅಂತ. 30th, what is meant by range of a projectile? Give the expansion for the same. What is the angle of projection for which the range of a projectile maximum? State and explain Newton's second law of motion. Define SI unit of force. Next one, define work done by force. Mention 2 cases in which work done by a force on an object is 0. 33, the angular speed of a motor wheel is increased from 1200 RPM. RPM ಅಂತಂದರೆ rotation per minute ಅಂದಂಗೆ ನೋಡ್ರಿ, to 3120 RPM. ಅಂದರೆ 1 ನಿಮಿಷಕ್ಕೆ 3120 ಬಾರಿ ರೋಟೇಟ್ ಆಗ್ತದಂತ, ತಿರುಗ್ತದಂಥದ್ದು. ಇನ್ 16 seconds. Calculate the angular acceleration of the wheel assuming acceleration to be uniform. ಅಂದರೆ ಎಕ್ಸಲರೇಷನ್ ಯೂನಿಫಾರ್ಮ್ ಅದ ಅಂತ್ರಿ, ಅಂದರೆ ಅಲ್ಲಿ ಯಾವುದೇ ರೀತಿಯಿಂದ ಸ್ಪೀಡಲ್ಲಿ ವೇರಿಯೇಷನ್ ಆಗಂಗಿಲ್ಲ ಅಂತ. ನೆಕ್ಸ್ಟ್ ನೋಡ್ರಿ, ಸ್ಟೇಟ್ ಬರ್ನಲೀಸ್ ಪ್ರಿನ್ಸಿಪಲ್ಸ್. ಗಿವ್ ಬರ್ನಲೀಸ್ ಇಕ್ವೇಷನ್ ಇನ್ ಫ್ಲೂಯಿಡ್ ಡೈನಾಮಿಕ್. ವಾಟ್ ಈಸ್ ಮ್ಯಾಗ್ನಸ್ ಎಫೆಕ್ಟ್? ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಲ್ಯಾಂಡ್ ಬ್ರೀಜಿ. ಯೂಸಿಂಗ್ ದ ಎಕ್ಸ್ಪ್ರೆಷನ್ ಆಫ್ ಟೋಟಲ್ ಇಂಟರ್ನಲ್ ಎನರ್ಜಿ 1 mole of monatomic gas. Obtain the expression for molar specific heat of a monoatomic gas at constant volume. Define frequency wavelength of wave. Give an example for non-mechanical wave ಅಂತ. ಎಲ್ಲ 3 ಮಾರ್ಕಿಂದ ಇತ್ತು. ಇವಾಗ ಏನದ 5 ಮಾರ್ಕಿಗೆ ಹೋಗೋಣ ಅಂತ್ರಿ. ಓಕೆ, ಸೊ 5 ಮಾರ್ಕ್ ಕ್ವಶನ್ಸ್ಗಳು ನೋಡ್ರಿ, ತುಂಬ ಈಸಿ ಇದೆ ರೀ. ಫಿಕ್ಸ್ ಕ್ವಶನ್ಸ್ಗಳು ಅದಾವ. Derive the equation x is equals to v naught t plus 1/2 into at square using VT ಗ್ರಾಫ್ ಅಂತಿದೆ. ಇಲ್ಲಿ ನಿಮಗೆ 3 ಇಕ್ವೇಷನ್ಸ್ಗಳು ಬರ್ತಾವೆ, ಹೌದಾ? ಅವು 3 ಇಕ್ವೇಷನ್ಸಲ್ಲಿ 1 ಕ್ವಶನ್ ಫಿಕ್ಸ್ ಬರ್ತದೆ. ಇದರ ಅರ್ಥ ಏನಂದರೆ 5 ಮಾರ್ಕ್ ಫಿಕ್ಸ್ ಐತೆ ನೋಡ್ರಿ. ಸೆಕೆಂಡ್ ಅನ್ನು ಶೋ ದಟ್ ದ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಎ ಪ್ಯಾರಾಬೋಲಾ ಅಂತ. ಇದೊಂದು 5 ಮಾರ್ಕಿನ ಕ್ವಶನ್ ಇದೆ ರೀ. ನೆಕ್ಸ್ಟ್,
obtain the expression for final velocities of two particles undergoing completely elastic collision in one dimension, considering second body to be initially at rest. What is rigid body? What type of motion is observed in a rigid body, which is pivoted at the center of mass? Prove that the time rate of change of angular momentum of particle is equal to the torque acting on it. And next question, state and explain first law of thermodynamics. I mention any three differences between isothermal and adiabatic process. Write Newton's formula for speed of sound in air. Explain why and how Laplace modified ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಅಂತ ನೋಡ್ರಿ. ಇಲ್ಲಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದೆ ನೋಡೋಣ ಅಂತಿಲ್ಲ ನಿಮಗೆ. 1 2 3 4 5 6 ಕ್ವಶನ್ಸ್ ಕೊಟ್ಟಿದ್ದಾನ. ಅದರಲ್ಲಿ 3 ಕ್ವಶನ್ಸ್ ಬರಿಬೇಕೇನು? ಎಸ್ 3 ಕ್ವಶನ್ಸ್ಗಳು ಬರಿಬೇಕು ನೋಡ್ರಿ. ಅಲ್ಲೊಂದು 70 ಪ್ಲಸ್ ಇಲ್ಲೊಂದು 15 ತೊಗೊಂಡ್ರಿ ಅಂದರೆ 85 ಮಾರ್ಕ್ಸ್ ಈಸಿಯಾಗಿ ಬರ್ತಾವೆ ನೋಡ್ರಿ ನಿಮಗೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇವಾಗ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅದ ನೋಡ್ರಿ. ನ್ಯೂಮರಿಕಲ್ಸ್ ಬರ್ಬೇಕಂದ್ರೆ ನಿಮಗೆ ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿರ್ಬೇಕು ರೀ. ಓಕೆ, ಬೇಸಿಕ್ ಮ್ಯಾಥ್ಸ್ ಚೆನ್ನಾಗಿರ್ಬೇಕು ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್ನು, ಡಿವಿಷನ್, ಮಲ್ಟಿಪ್ಲಿಕೇಶನ್ನು, LCM, HCF ಎಲ್ಲ ಚೆನ್ನಾಗಿ ಬರಬೇಕು ನಿಮಗೆ. ಅಂದಾಗ ಮಾತ್ರ ಏನಾದ್ರೆ ನ್ಯೂಮರಿಕಲ್ಸ್ ಕವರ್ ಮಾಡ್ಬೋದು. ಮತ್ತು ಕ್ವಶನನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಓಕೆ, ಮತ್ತು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಅಂದಾಗ ಮಾತ್ರ ಏನದ ನೀವು ನ್ಯೂಮರಿಕಲ್ಸಲ್ಲಿ ಸ್ಕೋರ್ ಮಾಡ್ತೀರಿ. ನೀವೇನಾದರೂ ನ್ಯೂಮರಿಕಲ್ಸ್ ಇನ್ನೂ ಪರ್ಫೆಕ್ಟ್ ಆಗಿದ್ದಿಲ್ಲ ಅಂತಂದರೆ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಪರ್ಫೆಕ್ಟ್ ಆಗಿರಿ ಅಂದರೆ ಅವಾಗ ಮಾತ್ರ ನ್ಯೂಮರಿಕಲ್ಸಿಗೆ ಬರ್ರಿ. 2 3 5 ಮಾರ್ಕ್ ನೀವು ಪರ್ಫೆಕ್ಟ್ ಆಗಿದ್ರಿ ಅಂದರೆ ಡೈರೆಕ್ಟ್ ನ್ಯೂಮರಿಕಲ್ಸಿಗೆ ಬರೋಕ್ಕೆ ಹೋಗ್ಬೇಡ್ರಿ. ಓಕೆ, ನೋಡಿರಿ ಏನದ ಕ್ವಶನ್ಸ್ಗಳನ್ನು ಚೆನ್ನಾಗಿ ನೋಡಿ ನೀವೇ ಬರ್ಕೊಳ್ರಿ. ನಿಮಗೆ ಡಿಪೆಂಡ್ ನೋಡಿರಿ. ನ್ಯೂಮರಿಕಲ್ಸ್ ಫೋಕಸ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. 4 ಕ್ವಶನ್ಸ್ಗಳು ಅದಾವೆ. 4ರಲ್ಲಿ ಎಷ್ಟು ಬರಿಬೇಕು ನೀವು? ಔಟ್ ಆಫ್ 4 ಯು ಶುಡ್ ರೈಟ್ 2. 4ರಲ್ಲಿ 2 ಬರೀಬೇಕು. ಓಕೆ, ಸೊ ಇವಾಗ ಇನ್ನೊಂದು ಕ್ವಶನನ್ನು ನೋಡೋಣ ಅಂತ್ರಿ. ಇನ್ನೊಂದು ಕ್ವಶನ್ ಪೇಪರ್ ಇದೆ ಅಲ್ವಾ? ಎಸ್, ನೋಡ್ರಿ ಇನ್ನೊಂದು ಕ್ವಶನ್ ಪೇಪರ್. ನೋಡ್ರಿ, ಸಬ್ಜೆಕ್ಟ್ ಫಿಸಿಕ್ಸ್. ಓಕೆ, ಸೊ 70 ಮಾರ್ಕ್ಸ್ ಇದೆ. 3 hours 15 minutes ಟೈಮ್ ಇದೆ ನಿಮಗೆ. ರೈಟ್, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ರಿಂದ ನಾನು ನೋಡ್ರಿ. ಕ್ವಶನ್ ಪೇಪರ್ ಏನದ, ರೈಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇದೇನೋ ಕೇಳ್ತಾ ನೋಡ್ರಿ ಫಿಕ್ಸ್. ಯಾಕಂದ್ರೆ ಆ ಕ್ವಶನ್ ಪೇಪರಲ್ಲೂ ಇದ್ದಿತ್ತು, ಈ ಕ್ವಶನ್ ಪೇಪರಲ್ಲೂ ಇದ್ದಿತ್ತು, ಹಾಗಾಗಿ ಇದು ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಹೌ ಮೆನಿ ಡೈಮೆನ್ಷನ್ಸ್ ಆಫ್ ಎ ಮೋಷನ್ ಡಸ್ ಎ ಲಿಸರ್ಡ್ ಮೂವಿಂಗ್ ಆನ್ ಎ ವಾಲ್ ಇನ್ ರೂಮ್ ಹ್ಯಾವ್? 1D 2D 3D. ಡಿ ಆಪ್ಷನ್ ಇಸ್ 4D ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ ಅಂತ. ದ ವೆಕ್ಟರ್ ಕ್ವಾಂಟಿಟಿ ಇಸ್ ಡ್ಯಾಶ್ ಅಂತ. ಸ್ಪೀಡ್, ಡಿಸ್ಟೆನ್ಸ್, ಟೈಮ್, ಮೊಮೆಂಟಮ್. ಇದರಲ್ಲಿ ವೆಕ್ಟರ್ ಕ್ವಾಂಟಿಟಿ ಯಾವುದದ ಅಂತ. ವೆಕ್ಟರ್ ಅಂತಂದ್ರೆ ಏನು? ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಎರಡೂ ಇರಬೇಕು. ಅದಕ್ಕೆ ನಾವು ಕರಿತೀವಿ ನಾವು ವೆಕ್ಟರ್ ಅಂತ ಕರಿತಿದ್ದೆವು. ಓಕೆ, ನೆಕ್ಸ್ಟ್ 4th ಕ್ವಶನ್ ನೋಡ್ರಿ ಏನಿದೆ ಅಂತ. ನೋಡ್ಕೊರಿ, ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ನೋಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. 5th ಕ್ವಶನ್, ವಾಟ್ ಟೈಪ್ ಆಫ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ಸ್ಪ್ರಿಂಗ್ ವೈಲ್ ವಿನ್ನಿಂಗ್ ಇಟ್? ಅದರಲ್ಲಿ ಕೈನೆಟಿಕ್ ಎನರ್ಜಿ ಇರ್ತದ, ಪೊಟೆನ್ಷಿಯಲ್ ಇರ್ತದ, ಬೋತ್ ನನ್ ಆಫ್ ದೀಸ್. ಯಾವುದಿರ್ತದೆ ನೋಡ್ರಿ ಸ್ಪ್ರಿಂಗ್ ಒಳಗೆ. ನೆಕ್ಸ್ಟ್ 6th ಕ್ವಶನ್ ನೋಡ್ರಿ. 7th ಕ್ವಶನ್ಸು, 8th 9th 10th ಎಲ್ಲವನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಳ್ರಿ. 9th ಕ್ವಶನ್ ನೋಡ್ರಿ. ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಈಸ್ ಡ್ಯಾಶ್ ಅಂತ. ಓಕೆ, ಆಪ್ಷನ್ಸ್ ಕೊಟ್ಟಿದ್ದನ್ನು ಚೆನ್ನಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. 12th ಕ್ವಶನ್, ಬಾಯ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಪ್ರೊಸೆಸ್ ಆಫ್ ಡ್ಯಾಶ್ ಅಂತ. ಅಡಿಯಾಬ್ಯಾಟಿಕ್, ಐಸೋಥರ್ಮಲ್, ಐಸೋಬ್ಯಾರಿಕ್, ಐಸೋಕೋರಿಕ್. 13th ಕ್ವಶನ್, ದ ಡಿಸ್ಪ್ಲೇಸ್ಮೆಂಟ್ equation of a particle represented by the equation y is equals to sin cube wt. The motion is dash ಅಂತ. A B C D ಆಪ್ಷನ್ಸ್ ಕೊಟ್ಟಿದ್ದಾನೆ.
beating of a drum produces longitudinal wave, transverse wave, both ಸ್ಟೇಷನರಿ ವೇವ್ಸ್. ಡ್ರಮ್ಮಿಗೇನು ಬರೆಸ್ತಿರಲ್ವ ನೀವು, ಇಲ್ಲಿ ಬರೆಸಿದಾಗ ನಿಮಗೆ ಇಲ್ಲಿ ಯಾವುದು ವೇವ್ಸ್ಗಳು ಬರ್ತಾವಂತ ಕೇಳಕತ್ತ ನಾವು. ವಿತ್ ದ ಪ್ರೊಪಗೇಷನ್ಸ್ ಆಫ್ ಎ ಪ್ರೋಗ್ರೆಸಿವ್ ವೇವ್ ಥ್ರೂ ಎ ಮೀಡಿಯಮ್ ದ ಕ್ವಾಂಟಿಟಿ ಟ್ರಾನ್ಸ್ಮಿಟೆಡ್ ಈಸ್ ಎ ಮ್ಯಾಟರ್, ಎನರ್ಜಿ, ಮೊಮೆಂಟಮ್, ಎನರ್ಜಿ ಆ್ಯಂಡ್ ಮ್ಯಾಟರ್ ಅಂತ. ಇವಾಗ ಫಿಲ್ ದ ಬ್ಲ್ಯಾಂಕ್ಸ್ಗಳು ಅದಾವ ನೋಡಿರಿ, ನೋಡ್ಕೊಳ್ರಿ ನೀವೇ ಚೆನ್ನಾಗಿ ನೋಡೋಣದ ಯಾವ್ದು ಕರೆಕ್ಟ್ ಅದ ಅದನ್ನು ಬರೀರಿ. ಓಕೆ, ಸ್ವಲ್ಪ ಪೌಸ್ ಮಾಡಿ ನೋಡಿರಿ. ನೆಕ್ಸ್ಟ್ 2 ಮಾರ್ಕಿನ ಕ್ವಶನ್ಸ್ಗಳು ನೋಡಿರಿ. ಈಗಲೇ ಹೇಳಿದ್ದೀನಿ ನಾನು 9 ಕೊಟ್ಟಿರ್ತೀನಿ, ಅದರಲ್ಲಿ 5 ಬರಿಬೇಕಂತ. 2 ಮಾರ್ಕನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಡೋಂಟ್ ಮಿಸ್ 2 ಮಾರ್ಕ್ ಕ್ವಶನ್ಸ್. ರೈಟ್. ಸ್ಟೇಟ್ ಆ್ಯಂಡ್ ಪ್ರೂವ್ ಇಕ್ವೇಷನ್ಸ್ ಆಫ್ ಕಂಟಿನ್ಯೂಟಿ. ಸ್ಟೇಟ್ ಸ್ಟೋಕ್ಸ್ ಲಾ ಆ್ಯಂಡ್ ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ಸ್. ಸ್ಟೇಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ವಾಟ್ ಈಸ್ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ವೇವ್ ಲೆಂತ್ ಆಫ್ ಎ ವೇವ್. ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 2 ಮಾರ್ಕ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 3 ಮಾರ್ಕ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಹಾರಿಜಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈಲ್. 2 ಕಾನ್ಕರೆಂಟ್ ಫೋರ್ಸಸ್ 30 newtons and 40 newtons acting at an angle of 60 degree with respect to other. Calculate magnitude and directions resulting force. 33 question. State 3 law of kinetic functions. Write kinetic equation for the rotational motion. ನೋಡ್ರಿ ಎಲ್ಲ ಏನದಾವ 3 ಮಾರ್ಕಿಂದ ಅದಾವ. ಪೌಸ್ ಮಾಡಿ ತಾವುಗಳನ್ನ ಏನದ ನೋಡ್ಬೋದು. ಓಕೆ, ನಾನು ಇದ್ರದ್ದು PDF ಕಳಿಸ್ತೀನಿ ಅಂತಾರೆ ಟೆಲಿಗ್ರಾಮ್ ಒಳಗೆ. ಐ ವಿಲ್ ಶೇರ್ PDF in Telegram. I'll share PDF in Telegram. Okay, ನೆಕ್ಸ್ಟ್ ನೋಡ್ರಿ. ವಾಟ್ ಈಸ್ ಎಕ್ಸ್ ಟಿ ಗ್ರಾಫ್ ಡಿರೈವ್. ಇವು ನಾ ಹೇಳಿದ್ದೀನಿ 3 ಅದಂತ 3 ಒಳಗೆ ಒಂದು ಫಿಕ್ಸ್ 5 ಮಾರ್ಕಿಗೆ ಬರ್ತದೆ ನೋಡಿರಿ. ಡಿಫೈನ್ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಆ್ಯಂಡ್ ಹ್ಯಾನ್ಸ್ ಡಿರೈವ್ ದ ಸೇಮ್. 5 ಮಾರ್ಕಿಂದನು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಡೋಂಟ್ ಮಿಸ್ 5 ಮಾರ್ಕ್. 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಒಟ್ಟ ಮಿಸ್ ಮಾಡ್ಕೋಬೇಡಿ ನೋಡ್ರಿ. 10, 15, 15 ಎಷ್ಟೈತಿದು 40 ಮಾರ್ಕ್ಸ್ ಫಿಕ್ಸ್ ಬರಬೇಕು. ಪ್ಲಸ್ ಒಂದು 20 MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಪ್ಲಸ್ ಒಂದು 30 ಎಷ್ಟೈತಿದು 90 ಮಾರ್ಕ್ಸ್ ಆಗ್ತದೆ ರೀ. 90 ಒಳಗೆ ಒಂದು 5 ಹೋದ್ರೂ ನಿಮ್ಗೆ 85 ಅಂತೂ ಫಿಕ್ಸ್ ಬಂದೇ ಬರ್ಬೇಕು ನಿಮಗೆ. ನೋಡಿರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕ್ ಕ್ವಶನ್ಸ್ಗಳು ಒಂದಿಷ್ಟು ಇವೇ ಬರ್ತವೆ. ಈಗ ಬಿಟ್ಟು ಮತ್ತೆ ಯಾವನೂ ಬರೋಂಗಿಲ್ಲ. ಕೆಲವೊಂದು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇವೇನದ ನ್ಯೂಮರಿಕಲ್ಸ್ ಅವು ನೋಡಿರಿ. ಎಷ್ಟದ ನ್ಯೂಮರಿಕಲ್ಸ್ 4 ಇದ್ದಿರ್ತಾವೆ. ಅದರೊಳಗೆ ಎಷ್ಟು ಬರಿಬೇಕು? 2 ಬರಿಬೇಕು. ಓಕೆ, ನ್ಯೂಮರಿಕಲ್ಸ್ 4 ಅದಲ್ಲ, 2 ಬರಿಬೇಕು. ಒಂದೆರಡು ನ್ಯೂಮರಿಕಲ್ನು ಪ್ರಾಕ್ಟೀಸ್ ಮಾಡಿರಿ, ಒಂದು 2 ಚಾಪ್ಟರ್ದು. 2 ಕ್ವಶನ್ಸ್ ಕವರ್ ಅದಂದ್ರೆ ಮತ್ತೆ ನಿಮ್ಗೆ ಏನದ 10 ಮಾರ್ಕ್ ಅವನು ಬರ್ತಾವೆ. ಯಾರೆಲ್ಲ ಔಟ್ ಆಫ್ ಔಟ್ ತೊಗೋಬೇಕಂತೀರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಚೆನ್ನಾಗಿ ಬರೀರಿ. ಓಕೆನಾ? ಸೊ ಈ ಒಂದು ವಿಡಿಯೋನ ಅಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾವೇನದ ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ರೈಟ್.